ವೆಸ್ಟರ್ನ್ ಘಾಟ್ಸ್ ಪಕ್ಕದಲ್ಲೇ ಇರ್ತಕ್ಕಂಥದ್ದು ಒಂದು ಬಿಸಿ ತಾಣ, ಜೈವ ವೈವಿಧ್ಯದ ಸಂಕುಲತೆಗೆ ಒಂದು ಅದ್ಭುತವಾದ ತಾಣ. ಇಲ್ಲಿ ನೋನಿ ಅಂತಕ್ಕಂಥದ್ದು ನೀವೆಲ್ಲ ಕೇಳಿದಿರಿ, ಈಸ್ ಎ ಮ್ಯಾಜಿಕಲ್ ಫ್ರೂಟ್. ಇದನ್ನ ವಿಶ್ವಾದ್ಯಂತ ಅದರ ಔಷಧೀಯ ಗುಣಗಳನ್ನು ಹರಡಬೇಕು ಮತ್ತು ಅದರಲ್ಲಿ ಆಗ್ತಕ್ಕಂತಹ ಪ್ರಯೋಜನಗಳನ್ನು ಹೇಳಬೇಕು. ಅದರೊಟ್ಟಿಗೆ ನಮ್ಮ ವೆಸ್ಟರ್ನ್ ಘಾಟ್ಸ್ ರೀಜನ್ನಲ್ಲಿ ಸಿಗ್ತಕ್ಕಂತಹ ಬೇಕಾದಷ್ಟು ಔಷಧೀಯ ಗುಣಗಳ ಮೌಲ್ಯಗಳನ್ನು ಹೊಂದಿರತಕ್ಕಂತಹ ರಾಸಾಯನಿಕಗಳು ಏನೇನಿದೆ ಅಂತಕ್ಕಂಥದ್ದನ್ನು ವಿಶ್ವಮಟ್ಟದಲ್ಲಿ ಪಸರಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಅಂತಾರಾಷ್ಟ್ರೀಯ ಕಾರ್ಯಾಗಾರವನ್ನು ಮಾಡಿದ್ದಾರೆ. ಇದಕ್ಕೆ ಕೃಷ್ಣ ಸರ್ ಹೇಳಿದಂಗೆ ತುಂಬ ಶ್ರೇಷ್ಠ ವಿಜ್ಞಾನಿಗಳು ಬೇರೆ ಬೇರೆ ದೇಶಗಳಿಂದ ಆಗಮಿಸ್ತಾ ಇದ್ದಾರೆ. ರಾಷ್ಟ್ರಾದ್ಯಂತ ಎಲ್ಲ ರಾಜ್ಯದಿಂದ ವಿದ್ಯಾರ್ಥಿಗಳು ಹಾಗೂ ಸಂಶೋಧನಾ ವಿದ್ಯಾರ್ಥಿಗಳು ಹಾಗೂ ಬೇರೆ ಬೇರೆ ಅಧ್ಯಾಪಕ ವೃಂದದವರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಈ ಒಂದು ದಿನ 10, 11, 12 ನಮ್ಮ ಕುವೆಂಪು ವಿಶ್ವವಿದ್ಯಾಲಯಕ್ಕೆ ಒಂದು ಗೌರವ ಮತ್ತು ಘನತೆ ತರ್ತಕ್ಕಂತಹ ದಿನ. ಯಾಕೆಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ಈ ಥರದ ಒಂದು ಕಾರ್ಯಾಗಾರ ವಿದ್ಯಾರ್ಥಿಗಳನ್ನ ಮುಟ್ಲಿಕ್ಕೆ ಅಥವಾ ಬೇರೆ ಜನಸಾಮಾನ್ಯರಿಗೆ ಮುಟ್ಲಿಕ್ಕೆ ಆಗ್ತಾ ಇರಲಿಲ್ಲ. ಈ ಒಂದು ಯೋಜನೆಯನ್ನು ಇಟ್ಕೊಂಡು ಈ ಒಂದು ನೋನಿ ಅಂತಕ್ಕಂತಹ ಹಣ್ಣು ಅಥವಾ ಆ ಪ್ರಾಡಕ್ಟ್ ಇರ್ತಕ್ಕಂತಹ ಔಷಧೀಯ ಗುಣಗಳು ಎಷ್ಟರ ಮಟ್ಟಿಗೆ ಜನಕ್ಕೆ ಅನುಕೂಲ ಆಗ್ತದೆ, ಅದರದ್ದು ಪ್ರಾಡಕ್ಟ್ಸ್ ಎಲ್ಲ ನೀವು ಅಲ್ಲಿಗೆ ಮಧ್ಯಮ ಮಿತ್ರರು ಬರ್ತೀರಿ. ಈಗಿನ ಕ್ಯಾನ್ಸರ್ ಇರ್ಬೋದು, ಫೇರ್ನೆಸ್ ಕ್ರೀಮ್ ಇರ್ಬೋದು, ಅಥವಾ ಆಂಟಿ ಡಯಾಬಿಟಿಕ್ ಇರ್ಬೋದು, ಎಲ್ಲವನ್ನೂ ಕೂಡ ಒಂದು ಹಣ್ಣು ಜನಸಾಮಾನ್ಯರ ಇತಿಹಾಸದಿಂದನೂ ಕೂಡ ಮಾರಕವಾಗಿರ್ತಂತಹ ಮತ್ತು ಔಷಧಿನೇ ಇಲ್ದಿರ್ತಕ್ಕಂತಹ ಕಾಯಿಲೆಗಳಿಗೆ ಈ ಒಂದು ಹಣ್ಣು ಮತ್ತು ಇತರ ಸಸ್ಯಗಳು ಅದಕ್ಕೆ ನಮಗೆ ಪುನಶ್ಚೇತನಗೊಳಿಸ್ತಾ ಇದ್ದಾವೆ ಅಂತಂದರೆ ತುಂಬ ಆಶ್ಚರ್ಯಕರ. ಈ ಒಂದು ಚಾಲೆಂಜನ್ನು ಬಯೋಟೆಕ್ನಾಲಜಿ ವಿಭಾಗದ ಅಧ್ಯಕ್ಷರು ಮತ್ತು ತಿಪ್ಪೇಸ್ವಾಮಿ ಅವರು, ಎಲ್ಲರೂ, ಸಂತೋಷ್ ಅವರು ಹಾಗೂ ಎಲ್ಲ ಪ್ರಾಧ್ಯಾಪಕರು ಕೂಡ ನೋನಿಯವರ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡು ಇವತ್ತು ಜಗತ್ತಿಗೆ ತಲುಪುವಂಗೆ ಮಾಡಿದ್ದಾರೆ. ಈ ವಿಚಾರ ಎಲ್ಲರಿಗೂ ತಲುಪಬೇಕು ಅನ್ನೋ ಒಂದು ಉದ್ದೇಶದಿಂದ ಮತ್ತು ನಮ್ಮ ಜೀವ ಸಂಕುಲನ ವೈವಿಧ್ಯತೆ, ಇದರಲ್ಲಿ ಆಗ್ತಕ್ಕಂಥ ಉಪಯೋಗ, ಔಷಧೀಯ ಗುಣಗಳು ಪ್ರತಿಯೊಬ್ಬರಿಗೂ ಮುಟ್ಟಬೇಕು ಅನ್ನೋ ಒಂದು ಉದ್ದೇಶದಿಂದ ಭಾರಿ ಅದ್ದೂರಿಯಾಗೂ ಕೂಡ ಮತ್ತು ಎಲ್ಲರನ್ನೂ ಸೇರಿಸಿ ಎಲ್ರಿಗೂ ತಲುಪಬೇಕು ವಿಷಯ ಅಂತೇಳಿ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ಕೆ ಅಮೃತ್ ನೋನಿಯವರು ಹಾಗೂ KSU ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಅವರು ನಮ್ಮ ಜೊತೆ ಒಗ್ಗೂಡಿ ಕೆಲಸ ಮಾಡಿ ಸಂಸ್ಥೆ ಬೆಳೀತಾ ಇದ್ದ ಹಾಗೆ ನಾವು ಪ್ರಾರಂಭದಲ್ಲಿ ಕೆಳದಿ ಶಿವಪ್ಪ ನಾಯಕ ಅಗ್ರಿಕಲ್ಚರ್ ಮತ್ತು ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಜೊತೆಗೆ ಒಪ್ಪಂದ ಮಾಡಿಕೊಂಡು ಇವತ್ತು ಸಾವಿರಾರು ಸಂಶೋಧನೆಗಳನ್ನು ನೋನಿ ಬಗ್ಗೆ ಆಗಿರೋದನ್ನು ನೀವು ಪ್ರಪಂಚದಾದ್ಯಂತ ಆಗಿರೋದನ್ನು ನೀವು ಇಂಟರ್ನೆಟ್ಟಲ್ಲಿ ನೋಡ್ಬೋದು. ಆದರೆ ಒಬ್ಬ ರೈತ ಹೇಗೆ ಬೆಳೆದರೆ ಅತಿ ಹೆಚ್ಚು ಪೋಷಕಾಂಶ ಆ ಹಣ್ಣಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ, ಹಾಗೆ ಸಾವಯವ ಗೊಬ್ಬರ ನಿರ್ವಹಣೆ ಬಗ್ಗೆ ಡಾಕ್ಟರ್ ತಿಪ್ಪೇಶ್ ಅವರ ನೇತೃತ್ವದಲ್ಲಿ ಅವರ ತಂಡದ ಸಹಕಾರದೊಂದಿಗೆ ಸುಮಾರು 3.5 ವರ್ಷದಿಂದ ನಮ್ಮ ಕೃಷಿ ಕ್ಷೇತ್ರದಲ್ಲಿ ಸತತವಾದ ಅಧ್ಯಯನ ಸಂಶೋಧನೆ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಹಳ ಸಂತೋಷ ಆಗ್ತಾ ಇದೆ. ಹಾಗೆಯೇ ನಾವು ಡಿಪ್ಟಿ ಅನ್ನೋ ಒಂದು ಪ್ರಾಡಕ್ಟನ್ನು ಯಡಿಯೂರಪ್ಪನವರು CM ಆದಾಗ ಲಾಂಚ್ ಮಾಡಿದ್ವಿ. ಕೆಲವೊಂದು ಕಾರಣದಿಂದ ಮಾರ್ಕೆಟಿಗೆ ಕೊಡೋಕ್ಕಾಗಿಲ್ಲ. ಈಗ ಸದ್ಯದಲ್ಲೇ ಅದು ಮತ್ತೆ ಹೊರಬರ್ತಾ ಇದೆ. ಅದು ಕೂಡ ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಗಿತ್ತು. ಈಗ ಕುವೆಂಪು ಯೂನಿವರ್ಸಿಟಿಯಲ್ಲೂ ಒಪ್ಪಂದ ಮಾಡಿಕೊಂಡು ಅತಿ ಹೆಚ್ಚಿನ ಸಂಶೋಧನೆ ಇನ್ನೂ ಏನೆಲ್ಲ ಅಂಶಗಳಿದೆ ನಮ್ಮ ಸಂಯೋಜನೆಯಲ್ಲಿ, ನಮ್ಮ ಉತ್ಪನ್ನದಲ್ಲಿ ಅಂತೇಳಿ ಆ ನಿಟ್ಟಲ್ಲಿ ಕೆಲಸ ಆಗ್ತಾ ಇದೆ. ಭಾಳ ಖುಷಿ ಆಗ್ತಾ ಇದೆ. ನಾಡಿದ್ದು ಉದ್ಘಾಟನಾ ದಿವಸ ನಮ್ಮ ವಿಶಿಷ್ಟವಾದ ಒಂದು ಪ್ರಾಡಕ್ಟು ಸುಮಾರು ನಮ್ಮ ರಿಸರ್ಚ್ ಟೀಮು ಕೃಷಿ ವಿಶ್ವವಿದ್ಯಾನಿಲಯದ ಜೊತೆಗೆ 2.5 ವರ್ಷದಿಂದ ಸತತವಾದ ಅಧ್ಯಯನ ಸಂಶೋಧನೆ ಮಾಡಿ ಅಮೃತ್ ನೋನಿ ಆ್ಯಂಟಿ ಏಜಿಂಗ್ ಅನ್ನೋ ಒಂದು ಪ್ರಾಡಕ್ಟನ್ನು ಹೊರಗಡೆ ತರುವ ನಿಟ್ಟಲ್ಲಿ ನಮ್ಮ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಆ್ಯಂಟಿ ಏಜಿಂಗ್ ಅಂದರೆ ಏಜೇ ನಿಯಂತ್ರಣ ಆಗುತ್ತೆ ಅನ್ನೋ ಅರ್ಥ ಅಲ್ಲ, ಆದರೆ ನಮ್ಮ ವಯಸ್ಸಲ್ಲಿ, ಆರೋಗ್ಯದಲ್ಲಿ, ಲವಲವಿಕೆಯಲ್ಲಿ ಹೇಗಿರ್ಬೋದು ಅನ್ನೋ ನಿಟ್ಟಲ್ಲಿ ಅದು ಖಂಡಿತ ಅದು ಕೆಲಸ ಮಾಡುತ್ತೆ. ಆ ಒಂದು ಪ್ರಾಡಕ್ಟನ್ನು ಹೊರತರ್ತಾ ಇದ್ದೀವಿ. ಹಾಗೆ ಇವತ್ತಿನ ಬದುಕಿಗೆ ಇವತ್ತು ಎಲ್ಲವೂ ಎಲ್ಲರ ಹತ್ರ ಇದೆ, ಆದರೆ ಆರೋಗ್ಯ ಅನ್ನೋದೇ ಒಂದು ಕಷ್ಟ ಆಗ್ತಾ ಇದೆ. ಈ ಬೆಳಗಿನ ಒಂದು ಒತ್ತಡ ಅಥವಾ ಜೀವನ ಶೈಲಿ ಇದಿರ್ಬೋದು, ಅದನ್ನು ಜೀವನ ಶೈಲಿ, ಆಹಾರ ಪದ್ಧತಿ, ಆಹಾರ ಶೈಲಿ ಅಂದರೆ ನಮ್ಮ ಬದುಕಿಗೆ ಬೇಕಾಗಿರುವಂಥದ್ದು, ಸ್ವಾಸ್ಥ್ಯ ಸಮಾಜದ ನಿರ್ಮಾಣಕ್ಕೆ ಕಾರಣ ಆಗುವಂಥದ್ದನ್ನು ಒಳಗೊಂಡ ಲೇಖನಗಳು ಈ ಒಂದು ಸಂಶೋಧಕರಿಂದ, ವಿಜ್ಞಾನಿಗಳಿಂದ ಅಥವಾ ಬೇರೆ ಬೇರೆ ಲೇಖಕರಿಂದ ಒಳಗೊಂಡಿರ್ತಕ್ಕಂಥದ್ದು. ವ್ಯಾಲ್ಯೂ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋದು ನಮ್ಮ ಸಂಸ್ಥೆಯ ಹೆಸರು. ವ್ಯಾಲ್ಯೂ ಸ್ಪೀಕ್ಸ್ ಅನ್ನುವ ಒಂದು ತ್ರೈಮಾಸಿಕ ಮ್ಯಾಗಝೈನನ್ನು ಸುಮಾರು 1,000 ಪ್ರತಿಗಳನ್ನು ಬೇರೆ ಬೇರೆ ಸಂಸ್ಥೆಗಳಿಗೆ, ಅವಶ್ಯಕತೆ ಇರೋರಿಗೆ ಅಥವಾ ಸಂಶೋಧನಾ ಕೇಂದ್ರಗಳಿಗೆ ಉಚಿತವಾಗಿ ತಲುಪಿಸುವಂಥ ಕಾರ್ಯಕ್ರಮವನ್ನು ಆ ದಿವಸದಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ.
ನನಗೆ ಬಹಳ ಸಂತೋಷ ಆಗ್ತಾ ಇದೆ. 2009ರಲ್ಲಿ ಬಹಳ ಚಿಕ್ಕ ಮಟ್ಟದಲ್ಲಿ ಒಂದು ಶೆಡ್ಡಲ್ಲಿ ನಾವು ನೋನಿ ಪ್ರಾರಂಭ ಮಾಡಿದಾಗ ತಾವು ಸಾಕಷ್ಟು ಜನ ನಮ್ಮಲ್ಲಿಗೆ ಬಂದು ಈ ಹೊಸ ಹಣ್ಣನ್ನು ಗುರುತಿಸಿ ಅಧ್ಯಯನ ಮಾಡಿ ಪರಿಶೀಲಿಸಿ ನನಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದಿರಿ. ಇವತ್ತು ಹೆಮ್ಮೆಯಿಂದ ಹೇಳ್ಕೊಳ್ಬೋದು, ದೇಶದ ಉದ್ದಗಲಕ್ಕೂ ಹಳ್ಳಿ ಹಳ್ಳಿಗೂ ಮೂಲೆ ಮೂಲೆಯಲ್ಲೂ ನಮ್ಮ ಪ್ರಾಡಕ್ಟ್ ಏನಾದರೂ ತಲುಪ್ತಾ ಇದೆ ಅಂತ ಆದರೆ ಆ ಪ್ರಚುರ ಪ್ರಕ್ರಿಯೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ನನಗೆ ಎಲ್ಲ ರೀತಿಯ ಸಹಕಾರನ ನಮ್ಮ ಸಂಸ್ಥೆಗೆ ಕೊಟ್ಟಿದ್ದೀರಿ. ಒಂದು ರೀತಿಯಲ್ಲಿ ಈ ಸಾವಿರಾರು ಉದ್ಯೋಗ ನಿರ್ಮಾಣಕ್ಕೆ ನಮ್ಮ ಸಂಸ್ಥೆ ಯಶಸ್ಸಿಗೆ ತಾವು ದೃಶ್ಯ ಹಾಗೂ ಪತ್ರಿಕಾ ಮಾಧ್ಯಮದವರೇ ಕಾರಣ ಅಂತ ಭಾವಿಸಿದ್ದೇನೆ.